ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾಘ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೈತ್ರಿ ರಾಜಕೀಯ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. 113 ಸ್ಥಾನ ಗೆದ್ದವನೇ ಸಿಎಂ. ಮೈತ್ರಿ ವಿಚಾರದಲ್ಲಿ ಈಗಲೂ ನಾವು ಒಗ್ಗಟ್ಟಾಗಿದ್ದೇವೆ. ಬಿರುಗಾಳಿಗೆ ಶಾಲೆ ಮೇಲ್ಚಾವಣಿ ಚೂರುಚೂರು. ಹಾರಿ ಹೋದ ಹೆಂಚುಗಳು. ಮಕ್ಕಳ ಜೀವ ಉಳಿಸಿದ ಮಧ್ಯಾಹ್ನದ ಊಟ. ಎಸ್ಟಿಆರ್ಆರ್ನಲ್ಲಿ ಮರಣ ಮಳೆ, ನಸುಕಿನ ಜಾವ 7 ಮಂದಿ ದುರ್ಮರಣ. ಕಾರು, ಬೈಕ್, ಲಾರಿ ಸರಣಿ ಡಿಕ್ಕಿ. ಮುಂದುವರೆದ ಮೃತರ ಗುರುತು ಪತ್ತೆ ಕಾರ್ಯ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಮಠದಕಟ್ಟೆ ಗ್ರಾಮದಲ್ಲಿ ವೃದ್ಧನ ಬಲಿಗೆ ಕಾರಣವಾಗಿದ್ದ ದೃಷ್ಟಿಹೀನ ಒಂಟಿ ಸಲಗವನ್ನು ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿದಿದೆ. ಫೆಬ್ರವರಿ 5ರಂದು ರಸ್ತೆ ಬದಿಯಲ್ಲಿ ಬಹಿರ್ದೆಸೆಗೆ ತೆರಳಿದ್ದ ವ್ಯಕ್ತಿಯ ಮೇಲೆ ದಾಳಿ ನಡೆಸಿ 45 ವರ್ಷದ ಸಲಗ ಜೀವಹಾನಿಗೆ ಕಾರಣವಾಗಿತ್ತು. 2 ಕಣ್ಣುಗಳಿಗೆ ಗಂಭೀರ ಗಾಯವಾಗಿದ್ದರಿಂದ ಸುಮಾರು 60% ದೃಷ್ಟಿ ಕಳೆದುಕೊಂಡಿದ್ದ ಸಲಗ ಮಾನವ ವಸತಿ ಪ್ರದೇಶದತ್ತ ಅಲೆದಾಡುತ್ತಿತ್ತು. ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದ್ದ ಈ ಸಲಗವನ್ನು ಸಾಕಾನೆಗಳ ಸಹಾಯದಿಂದ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಹಿಡಿದರು. ಬಳಿಕ ಅದನ್ನು ರಾಮಾಪುರ ಕ್ಯಾಂಪ್ಗೆ ಸಾಗಿಸಲಾಗಿದ್ದು, ಅಲ್ಲಿ ವಿಶೇಷ ತರಬೇತಿ ನೀಡಲು ಇಲಾಖೆ ತೀರ್ಮಾನಿಸಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಕೆಸಿ ಲೇಔಟ್ನಲ್ಲಿ ಕೆರೆ ಜಾಗ ಒತ್ತುವರಿ ಆರೋಪ ಕೇಳಿಬಂದಿದೆ. ಕೆರೆ ವ್ಯಾಪ್ತಿಯ ಭೂಮಿಯಲ್ಲಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಲಾಗಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ಶ್ರೀವತ್ಸ ಸ್ಥಳ ಪರಿಶೀಲನೆ ನಡೆಸಿದರು. ಭೂ ಕಾಸುರರ ಕಣ್ಣು ಕೆಸಿ ಲೇಔಟ್ ಮೇಲಿದ್ದು, ಸಾರ್ವಜನಿಕ ಆಸ್ತಿಯನ್ನು ಕಬಳಿಸಲು ಯತ್ನ ನಡೆಯುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಕೆರೆ ಸಂರಕ್ಷಿತ ಪ್ರದೇಶದಲ್ಲಿ ನಿರ್ಮಾಣ ನಡೆದಿದೆ ಎಂಬುದರ ಕುರಿತು ದಾಖಲೆಗಳ ಪರಿಶೀಲನೆ ಅಗತ್ಯವೆಂದು ಶಾಸಕ ಅಭಿಪ್ರಾಯಪಟ್ಟರು. ಒತ್ತುವರಿ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪರಿಸರ ಹಾಗೂ ಜಲಾಶಯ ಸಂರಕ್ಷಣೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ನಾಗರಿಕರು ಮನವಿ ಮಾಡಿದ್ದಾರೆ. ನೀವೆಲ್ಲ ಹೇಳೋದು ನೋಡಿದ್ರೆ ಅವಾಗ ನೀವೆಲ್ಲ ಮೀನೇ ನೋಡ್ತಾ ಇದ್ವಿ. ಅವರು ಪ್ರಥಮ ನಾನೇ ಆನ್ ಮಾಡ್ಕೊಂಡಿದ್ದೆ, ನಾನೇ ಆಫ್ ಮಾಡ್ತಿದ್ದೆ. ಕೆರೆನೂ ಇತ್ತು, ಇಲ್ಲಿ ಕೆರೆ ಇತ್ತು ಸರ್. ಮೀನುಗಳು ಹಿಡಿತಾ ಇದ್ರು. ತುಂಬಾ ಎಲ್ಲ ನೀರು ತುಂಬ ಫುಲ್ಲು ಸೈಟ್ ಆಗಕ್ಕೆ ಮೊದಲು ನಾವು ವಾಕ್ ಬರೋದೆಲ್ಲ ಕೆರೆ ಮಳೆ ನೋಡ್ಕೊಂಡು ನೋಡ್ಕೊಂಡೆಲ್ಲ ಇಲ್ಲಿ ವಾಕ್ ಬರೋ ನಾವು ನಮ್ಮ ಯಜಮಾನ್ರು ಅವಾಗೆಲ್ಲ ಇಲ್ಲಿ 26 ವರ್ಷ ಆಯ್ತು ಸರ್ ಇಲ್ಲಿ ಬಂದು. ಕೆರೆ ಅಂತೂ ನಾವು ಸಾಕಷ್ಟು ಜನ ನೋಡಿದ್ದೀವಿ. ಕೂಡ ಕೆರೆ ಅಂತಾನೆ ಉಲ್ಲೇಖ ಆಗಿದೆ. ಪಕ್ಕದ್ದು ಕೂಡ ಕೆರೆ ಅಂತಾನೆ ಹೇಳ್ತಾ ಇದ್ದೀವಿ. ಇದು ಪಬ್ಲಿಕ್ ಯುಟಿಲಿಟಿ ಬಂದ ಮೇಲೆ ಮೂಡಾದವ್ರು ಇದು ಮಾಡಿ ಇಬ್ಬರು ಬಂದ್ಬಿಡ್ತಾರೆ. ಒಳಗೆ ಬಂದ್ರು ನಮ್ಮ ಹುಡುಗರು ಅಲ್ಲೇ ಬಿಸಿಲು ಅಲ್ಲಿತ್ತು ಪೂರ್ತಿ ಬರೋದು. ನೀನು ಇತ್ತ ನೀರು ಇತ್ತು ಮಳ್ಳಿ ನೀರು ನಿಂತ್ಕೊಳ್ಳೋದು ನಾವು ನೋಡಿ ನೀರೆಲ್ಲ ನಿಂತ್ಕೊಳ್ಳೋದು. ಇದನ್ನ ಮಣ್ಣು ಹೊಡೆದು ಈಗ ಹಾಸನದ ಪ್ರಮುಖ ಸುದ್ದಿಗಳು.
ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೈತ್ರಿ ರಾಜಕೀಯ ಕುರಿತು ಮಹತ್ವದ ಹೇಳಿಕೆ ನೀಡಿದ್ದಾರೆ. 113 ಸೀಟು ಗೆದ್ದವರು ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗಬಹುದು ಎಂದು ಅವರು ಸ್ಪಷ್ಟಪಡಿಸಿದರು. ಜೆಡಿಎಸ್ 113 ಸ್ಥಾನ ಗೆದ್ದರೆ ಅವರು ಸಿಎಂ ಆಗುವುದನ್ನು ತಡೆಯಲು ನಾವ್ಯಾರು? ಅದೇ ರೀತಿ ಬಿಜೆಪಿ 113 ಸೀಟು ಗೆದ್ದರೆ ನಾವು ಮುಖ್ಯಮಂತ್ರಿಯಾಗುತ್ತೇವೆ ಎಂದರು. ಯಾರೂ ಯಾರಿಗೂ ಅನಿವಾರ್ಯ ಅಲ್ಲ, ಆದರೆ ಸಾಂದರ್ಭಿಕವಾಗಿ ಮೈತ್ರಿಗಳು ನಡೆಯುತ್ತವೆ ಎಂದು ಹೇಳಿದರು. ದೇಶದ ಹಲವು ಭಾಗಗಳಲ್ಲಿ ಮೈತ್ರಿ ರಾಜಕೀಯ ನಡೆದಿದೆ, ಇಲ್ಲಿ ಕೂಡ ನಡೆದಿದೆ. ಆದರೆ ಯಾವುದೂ ಶಾಶ್ವತವಲ್ಲ ಎಂದ ಅವರು ಸಂದರ್ಭ ಬಂದಾಗ ಒಂದಾಗುತ್ತೇವೆ. ಮೈತ್ರಿ ವಿಚಾರದಲ್ಲಿ ಈಗಲೂ ಒಗ್ಗಟ್ಟಿದೆ ಎಂದು ತಿಳಿಸಿದ್ದಾರೆ. ಸ್ಥಳೀಯವಾಗಿ ಸಣ್ಣ ಪುಟ್ಟ ವಿಚಾರ ಬರ್ತವೆ. ಸಮಂಜಸ ಉತ್ತರ ಕೂಡ ಸಾಂದರ್ಭಿಕವಾಗಿ ತಿಳಿಯುವುದು ಎಂದರು. ಜನತಾದಳ 113 ಸೀಟ್ ಗೆದ್ರೆ ಅವ್ ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಬೋದು. ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ತಡೀಲಿಕ್ಕೆ ನಾವ್ಯಾರು? 113 ಸೀಟ್ ಗೆದ್ದವ್ರು ಯಾರು ಬೇಕಾದ್ರೂ ಚೀಫ್ ಮಿನಿಸ್ಟರ್ ಆಗ್ಬೋದು. ನೋಡ್ರಿ, ನಾವು 113 ಬಂದಾಗ ನಾವು ಮುಖ್ಯಮಂತ್ರಿ ಆಗ್ತೀವಿ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಯಾರಿಗೂ ಯಾರೂ ಅನಿವಾರ್ಯ ಅಲ್ಲ, ಆದ್ರೆ ಸಾಂದರ್ಭಿಕವಾದ ಕೆಲವು ರೀತಿಗಳನ್ನ ನಾವು ಎದುರಿಸುವಾಗ ಕಾಲಾನುಸಾರ ಇಂಥವುಗಳು ದೇಶದಲ್ಲೇ ನಡೆದಿರ್ತಕ್ಕಂಥದ್ದು, ಇಲ್ಲಿಯೂ ಕೂಡ ನಡೆದಿದೆ. ಬಟ್ ನಥಿಂಗ್ ಈಸ್ ಪರ್ಮನೆಂಟ್. ಸಂದರ್ಭ ಬಂದಾಗ ಒಂದಾಗ್ತೇವೆ. ನೋಡಿ, ಇಂದಿನ ಚರಿತ್ರೆಗಳನ್ನ ಕರ್ನಾಟಕದ ತೆಗೆದುಕೊಂಡು ನೋಡ್ರಿ, ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಇದ್ವಿ ಅನ್ನೋದನ್ನ ನೀವೇ ಎಷ್ಟೋ ಜನರಿಗೆ ಹೇಳ್ತೀರಲ್ಲ, ನೋಡಿ. ಅದರಿಂದಾಗಿ ಕಳೆದ ಬಾರಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಇವತ್ತಿಗೂ ಅದೇ ಒಗ್ಗಟ್ಟಲ್ಲಿ ನಾವಿದ್ದೇವೆ. ಸ್ಥಳೀಯವಾಗಿ ಸಣ್ಣ ಪುಟ್ಟ ವಿಚಾರಗಳು ಬಂದೇ ಬರ್ತವೆ. ಅದಕ್ಕೆ ಸಮಂಜಸ ಉತ್ತರವೂ ಕೂಡ ಸಾಂದರ್ಭಿಕ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ರಸ್ತೆ ಅತಿಕ್ರಮಣಕ್ಕೆ ಇಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಯಿತು. ರಸ್ತೆ ಹಾಗೂ ಪಾದಚಾರಿ ದಾರಿಯನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ನಡೆಸುತ್ತಿದ್ದ ಅಂಗಡಿಗಳನ್ನು ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದರು. ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಂದ ಬಂದ ದೂರಿನ ಮೇರೆಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಕೆಲ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದರೂ ಅಧಿಕಾರಿಗಳು ನಿಯಮ ಉಲ್ಲಂಘನೆ ಸಹಿಸುವುದಿಲ್ಲವೆಂದು ಸ್ಪಷ್ಟಪಡಿಸಿದರು. ರಸ್ತೆ ಸುರಕ್ಷತೆ ಹಾಗೂ ಪಾದಚಾರಿಗಳ ಸುಗಮ ಸಂಚಾರದ ದೃಷ್ಟಿಯಿಂದ ಕ್ರಮ ಕೈಗೊಂಡಿರುವುದಾಗಿ ಪಾಲಿಕೆ ತಿಳಿಸಿದೆ. ಮುಂದೆಯೂ ಅತಿಕ್ರಮಣ ಕಂಡುಬಂದರೆ ದಂಡ ಹಾಗೂ ವಸ್ತುಗಳ ವಶಪಡಿಸಿಕೆ ಮಾಡುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಅಪ್ಪ ಟಾಪಲ್ಲೆಲ್ಲ ತೆಗೀರಿ. ಜವಾಬ್ದಾರಿ ಇರ್ಬೇಕಲ್ವಾ ಎಲ್ಲಾರ್ದು. ಯಾರು ಅರ್ಜೆಂಟ್ ಆದ್ರೆ ಬರ್ತಾನೆ, ಯಾರು ಇಟ್ಕೊಂಡಿ ನೀನವ್ರದ್ದು ಹಂಗೆ ಆಯ್ತ್ರಿ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿ ಲಂಚದ ಆರೋಪ ರಾಜಕೀಯ ಸಂಚಲನ ಮೂಡಿಸಿದೆ. ಕಡೂರು ಶಾಸಕ ಕೆಎಸ್ ಆನಂದ್ ಅವರ ಪಿಎ ಮಂಜುನಾಥ್ ಪ್ರತಿಮಾಸ 25,000 ರೂಪಾಯಿ ಮಾಮೂಲಿ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಸಾಂಖ್ಯಿಕ ಅಧಿಕಾರಿ ಇಕ್ಬಾಲ್ ಬರೆದಿದ್ದ ಡೆತ್ನೋಟ್ಗೆ ಈ ವಿಡಿಯೋ ಪುಷ್ಟಿ ನೀಡುವಂತಿದೆ ಎಂದು ಆರೋಪಿಸಲಾಗಿದೆ. ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಪತ್ರ ಬರೆದಿದ್ದ ಇಕ್ಬಾಲ್ ಪ್ರಕರಣಕ್ಕೆ ತೀವ್ರತೆ ತಂದಿದ್ದಾರೆ. ಮಂಜುನಾಥ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಆಗ್ರಹ ವ್ಯಕ್ತವಾಗಿದೆ. ಪ್ರಕರಣ ದಾಖಲಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಇಕ್ಬಾಲ್ ಎಚ್ಚರಿಕೆ ನೀಡಿದ್ದಾರೆ. ಕಡೂರು ತಹಶೀಲ್ದಾರ್ ಹಾಗೂ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಮೇಲೂ ಆರೋಪ ಕೇಳಿಬಂದಿದೆ. ಕರೆಕ್ಟ್ ಡೇಟ್ 3 ತಿಂಗಳಿಂದ ಮಾಡಿಲ್ಲ. ಒಂದು ಸೈಲ್ ಒಂದು ಸೈಲ್ ಅಂತ, ಒಂದು ಸೈಲ್ ಸರಿಲ್ಲ ಅಂತ ಹೇಳ್ತೀವಿ. 3 ತಿಂಗಳಿಂದ ಪುಟಪ್ ಮಾಡಿ ನೋಡಿ ಎಲ್ಲಿಂದ ಮಾಡಿದ್ದೀನಿ ಏನು ಅಂತ. ಸರ್ ನಾನೇನು ಇಲ್ಲ, 5 ರೂಪಾಯಿ ರಸೀದಿನೂ ನಾನೇ ಕಟ್ಟಿದ್ದೀನಿ.
ಅದು ನಾನು ಯಾವಾಗ ಕಳಿಸ್ತೇನೆ ನೋಡ್ರಿ, ಇಲ್ಲಿ ನೋಡ್ರಿ ತಾಸಿ ನಾನು ಯಾವಾಗ ಕಳಿಸಿದ್ದೀನಿ. ನಾವು ಹರಾಸ್ಮೆಂಟ್ ಮಾಡೋದು ನೋಡಿ ಸರ್, ಇದನ್ನ ಕಳಿಸೋದನ್ನ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾರ ಕೊಡ್ರಿ ನೀವು ನೋಡಿ, ಇಲ್ಲಿ ಕಳಿಸ್ತೆ. ಇದು ಕಳಿಸಿದ ತಕ್ಷಣ ಸಾಹೇಬರು ಪುನಃ ಮಾಜಾರ್ ಮಾಡೋದಕ್ಕೆ ಕಳಿಸಿದ್ರು. ನಾನೇನು ಮಾಡಿದೆ, ಪುನಃ ಮಾಜಾರ್ ನೋಡಿ ಅಲ್ಲಿ ಆಲ್ರೆಡಿ ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಅಟೆಂಡ್ ಮಾಡ್ತಾ ಇದ್ದೀನಿ ತಗೊಳ್ರಿ, ನಿಮಗೆ ಯಾಕೆ, ಇಲ್ಲಿ ತಗೊಳ್ಳಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಾನು ಆರ್ಡರ್ ಕಳ್ಸಿದ್ದೀನಿ. ಇಲ್ಲ ನಾನು ಮಾಡ್ತೀನಿ ಬಿಡ್ರಿ. ಈಗ ನಿಮಗೆ ಏನ್ ನಾನು ಏನಾರ ಮಾಡ್ಕೊಂತೀನಿ ನನ್ನ ಮೊಬೈಲ್. ಅಲ್ಲ ಈಗ ಏನ್ ನಿಮಗೆ ಫೈಲ್ ಬೇಕಾ ಇದು? ಮತ್ತೆ ಏನು, ಯಾರು ಯಾರು ಬಿಡಿ ಮತ್ತೆ. ಕಾಫಿನಾಡ ಬಯಲುಸೀಮೆ ಭಾಗದಲ್ಲಿ ಭಾರೀ ಬಿರುಗಾಳಿಯಿಂದ ದೊಡ್ಡ ಅನಾಹುತ ತಪ್ಪಿದ ಘಟನೆ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಗ್ರಾಮದಲ್ಲಿ ನಡೆದಿದೆ. ಬೆಳವಾಡಿ ಸರ್ಕಾರಿ ಶಾಲೆಯ ಮೇಲ್ಚಾವಣಿಯ ಸುಮಾರು 1000ಕ್ಕೂ ಹೆಚ್ಚು ಹೆಂಚುಗಳು ಬಿರುಗಾಳಿಗೆ ಹಾರಿ ಪುಡಿಪುಡಿಯಾಗಿವೆ. ಮಧ್ಯಾಹ್ನ ಊಟದ ಸಮಯವಾಗಿದ್ದರಿಂದ ಮಕ್ಕಳು ತರಗತಿಯಿಂದ ಹೊರಗಿದ್ದ ಕಾರಣ ಭಾರೀ ಅಪಾಯ ತಪ್ಪಿದೆ. ಹೆಂಚುಗಳು ಬಿದ್ದು 2 ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ. ಘಟನೆ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಾಲಾ ಕಟ್ಟಡದ ಸುರಕ್ಷತೆ ಕುರಿತು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದು ತಕ್ಷಣ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ದಾಬಸ್ಪೇಟೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ STRR ಮಾರ್ಗದಲ್ಲಿ ನಸುಕಿನ ಜಾವ 4:50 ಸುಮಾರಿಗೆ ಭೀಕರ ಸರಣಿ ಅಪಘಾತ ಸಂಭವಿಸಿ 7 ಮಂದಿ ಸ್ಥಳದಲ್ಲೇ ದುರ್ಮರಣಕ್ಕೀಡಾದ ಘಟನೆ ಹೊಸಕೋಟೆ ತಾಲೂಕಿನ ಎಂ ಸತ್ಯವರ ಗ್ರಾಮದ ಬಳಿ ನಡೆದಿದೆ. K03NW0138 ಸಂಖ್ಯೆಯ XUV 700 ಕಾರು ಅತಿವೇಗದಲ್ಲಿ ಸಾಗಿಬಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಗನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಕ್ಯಾಂಟರ್ಗೆ ಅಪ್ಪಳಿಸಿದೆ. ಈ ಭೀಕರ ಘಟನೆಯು ಪ್ರದೇಶದ ಜನರಲ್ಲಿ ಆತಂಕ ಮೂಡಿಸಿದೆ. ಪ್ರಾಥಮಿಕ ತನಿಖೆಯ ಪ್ರಕಾರ 1 ಲಾರಿ, 2 SUV ಕಾರುಗಳು ಮತ್ತು 1 ಬೈಕ್ ನಡುವೆ ಸರಣಿ ಡಿಕ್ಕಿ ಸಂಭವಿಸಿದೆ. ವೇಗವಾಗಿ ಚಲಿಸುತ್ತಿದ್ದ ಲಾರಿಯ ಚಾಸಿಸ್ ಭಾಗ ಏಕಾಏಕಿ ಮುರಿದು ಹೋಗಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಮುಂದೆ ಸಾಗುತ್ತಿದ್ದ ವಾಹನಗಳಿಗೆ ಲಾರಿ ಬಲವಾಗಿ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ ಎಂದು ತಿಳಿದು ಬಂದಿದೆ. ಲಾರಿಯ ಅಡಿಯಲ್ಲಿ ಸಿಲುಕಿದ ಕಾರುಗಳು ಹಾಗೂ ಬೈಕ್ ಸಂಪೂರ್ಣ ನಜ್ಜುಗುಜ್ಜಾಗಿವೆ. ಅಪಘಾತದ ತೀವ್ರತೆಗೆ ವಾಹನಗಳ ಭಾಗಗಳು ಚದುರಿ ಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಕಷ್ಟಕರವಾಯಿತು. ಗಾಯಾಳುಗಳನ್ನು ತಕ್ಷಣ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮೃತರ ಗುರುತು ಪತ್ತೆ ಕಾರ್ಯ ಮುಂದುವರೆದಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ.
ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಾಗ್ದಾಳಿ ನಡೆಸಿದರು. 40% ಲಂಚಕ್ಕೆ ಸರ್ಕಾರ ಸಿದ್ಧ, ಆದರೆ ಗ್ರಾಮೀಣ ಕಾರ್ಮಿಕರಿಗೆ ವಿಬಿಜಿ ರಾಮ್ಜಿ ಯೋಜನೆ ಅನುಕೂಲ ಕಲ್ಪಿಸಲು ಸಿದ್ಧವಿಲ್ಲ ಎಂದು ಆರೋಪಿಸಿದರು. ಬಸವಣ್ಣನವರ ಕಾಯಕವೇ ಕೈಲಾಸ ಮಾತು ಉಲ್ಲೇಖಿಸಿ, ಇದೀಗ ಕಾಂಗ್ರೆಸ್ ಬಂದ ಮೇಲೆ ಕಾಯುವುದೇ ಕೈಲಾಸ ಎಂದು ವ್ಯಂಗ್ಯವಾಡಿದರು. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತೊಂದರೆ ಉಂಟಾಗಿದೆ ಎಂದ ಅವರು, ಒಂದೆಡೆ ಮಹಿಳೆಯರಿಗೆ 2,000 ರೂಪಾಯಿ ನೀಡುತ್ತೇವೆ ಎನ್ನುತ್ತಾರೆ, ಇನ್ನೊಂದೆಡೆ ಅಬಕಾರಿ ಇಲಾಖೆಗೆ 40,000 ಕೋಟಿ ಗುರಿ ಇಡಲಾಗಿದೆ ಎಂದು ಟೀಕಿಸಿದರು. ರಾಜ್ಯದಲ್ಲಿ ಮದ್ಯದಂಗಡಿಗಳ ಹೆಚ್ಚಳವಾಗಿದೆ ಎಂದು ಆರೋಪಿಸಿದ ವಿಜಯೇಂದ್ರ, ಶಾಸಕರನ್ನು ವಿದೇಶ ಪ್ರವಾಸಕ್ಕೆ ಕಳುಹಿಸಿ ಕುರ್ಚಿ ಉಳಿಸಿಕೊಳ್ಳುವ ರಾಜಕಾರಣ ನಡೆಯುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಸರ್ಕಾರವನ್ನು ಜನರು ತಿರಸ್ಕರಿಸಲಿದ್ದಾರೆ ಎಂದರು. ಅಣ್ಣ ಬಸವಣ್ಣನವರ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅಣ್ಣ ಬಸವಣ್ಣನವರ ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕಾಯುವುದೇ ಕೈಲಾಸ ಅಂತೇಳಿ ಮಾಡ್ಕೊಂಡು ಕೂತಿದ್ದಾರೆ. ಏನ್ ಕಾಯೋದು? ತಿಂಗಳಾದ್ರೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂತ, ಇವ್ರ ಯೋಗ್ಯತೆಗೆ ಆ ಯೋಜನೆನೂ ಕೂಡ ಸರಿಯಾಗಿ ಕೊಡಕ್ ಆಗ್ತಾ ಇಲ್ಲ. ಒಂದು ಕಡೆ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆಗೆ ಅಬಕಾರಿ ಇಲಾಖೆಗೆ 40,000 ಕೋಟಿ ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟು 40,000 ಕೋಟಿ ಯಾಕೆ? ಗ್ಯಾರಂಟಿಗಳಿಗೆ ಹಣ ಬರ್ತಾ ಇಲ್ಲ, ಅದಕ್ಕೆ ಜನರಿಗೆ ಕುಡ್ಸಾದ್ರೂ ಕೂಡ ರಾಜ್ಯಕ್ಕೆ ಆದಾಯವನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ 500 ಮೀಟರ್ಗೆ ಒಂದು ಮೆಡಿಕಲ್ ಶಾಪ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಂದು ಹೆಂಡದಂಗಡಿ ಅಂತೂ ಕೂಡ ಸಿಗುತ್ತೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ. ಅಂದ್ರೆ ಇಂಥ ಕೆಟ್ಟ ವ್ಯವಸ್ಥೆನ ಇವತ್ತು ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದು ಕಡೆ ಭ್ರಷ್ಟಾಚಾರ, ಅಬಕಾರಿ ಸಚಿವರ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ. 40% ಲಂಚ ತಗೊಳಕ್ ರೆಡಿ ಇದ್ದಾರೆ ಕಾಂಗ್ರೆಸ್ನವರು, ಕಾಂಗ್ರೆಸ್ ಸರ್ಕಾರ. ಅದ 40% ಶೇರ್ ಹಾಕಿ ಗ್ರಾಮೀಣ ಭಾಗದಲ್ಲಿ ವಿಬಿಜಿ ರಾಮ್ಜಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ರೆಡಿ ಇಲ್ಲ. ಹೆಂಗಿದೆ ನೋಡಿ ಮಜಾ. 40% ಲಂಚ ತಗೊಳಕ್ ರೆಡಿ ಇದ್ದಾರೆ, ಅದ ಗ್ರಾಮೀಣ ಭಾಗದಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂದ್ರೆ ಅದಕ್ಕೆ ತಯಾರಿಲ್ಲ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನ ಉಳಿಸಿಕೊಳ್ಳುವಂತಹ ಸಲುವಾಗಿ ಆಡಳಿತ ಪಕ್ಷದ ಶಾಸಕರಿಗೆ ಮೋಜಿನ ವಿದೇಶದ ಪ್ರವಾಸದ ಭಾಗ್ಯವನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಶಾಸಕರ ದಂಡನ್ನ ವಿದೇಶದ ಪ್ರವಾಸಕ್ಕೆ ಇವತ್ತು ಕಳಿಸ್ತಾ ಇದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು. ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ನಾಲಾಯಕ್ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ, ರೈತ ವಿರೋಧಿ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ವಿರೋಧಿ, ಹಿಂದುಳಿದ ವರ್ಗಗಳ ವಿರೋಧಿ, ಎಲ್ಲರಿಗೂ ಕೂಡ ಅನ್ಯಾಯವನ್ನ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಇವತ್ತು ನಾವು ನೀವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈತ್ರಿ ರಾಜಕೀಯ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. 113 ಸ್ಥಾನ ಗೆದ್ದವನೇ ಸಿಎಂ. ಮೈತ್ರಿ ವಿಚಾರದಲ್ಲಿ ಈಗಲೂ ನಾವು ಒಗ್ಗಟ್ಟಾಗಿದ್ದೇವೆ. ಬಿರುಗಾಳಿಗೆ ಶಾಲೆ ಮೇಲ್ಚಾವಣಿ ಚೂರುಚೂರು. ಹಾರಿ ಹೋದ ಹೆಂಚುಗಳು. ಮಕ್ಕಳ ಜೀವ ಉಳಿಸಿದ ಮಧ್ಯಾಹ್ನದ ಊಟ. ಎಸ್ಟಿಆರ್ಆರ್ನಲ್ಲಿ ಮರಣ ಮಳೆ. ನಸುಕಿನ ಜಾವ 7 ಮಂದಿ ದುರ್ಮರಣ. ಕಾರು, ಬೈಕ್, ಲಾರಿ ಸರಣಿ ಡಿಕ್ಕಿ. ಮುಂದುವರೆದ ಮೃತರ ಗುರುತು ಪತ್ತೆ ಕಾರ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.